ನಿರ್ದೇಶಕರು, ಅದ್ರ ಜೊತೆಗೆ ಹಿರಿಯ ರಂಗಕರ್ಮಿಗಳು ಮತ್ತು ಮಲೆಯಲ್ಲಿ ಮದುಮಗಳು ನಾಟಕವನ್ನು 9 ಗಂಟೆಗಳ ಸತತವಾಗಿ ರಾಜ್ಯದಲ್ಲಿ, ಅದ್ರ ಜೊತೆಗೆ ಇನ್ನೂ ಹಲವಾರು ಪ್ರಗತಿಪರ ನಾಟಕಗಳೇ ಮೂಲಕನೇ ಸಮಾಜವನ್ನು ಹೆಚ್ಚಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿರುವಂಥದ್ದು ಬಸವಲಿಂಗಯ್ಯ ಸರ್ ಅವರು ಕೂಡ ಇವತ್ತು ಸಭೆಗೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ತುಮಕೂರಿನಿಂದ ಸ್ವಾಗತಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತ ಆತ್ಮಹತ್ಯೆಗಳ ಬಗ್ಗೆ PhD ಮಾಡಿದಂತ ವ್ಯಕ್ತಿ ಡಾಕ್ಟರ್ ವಿಜಯ್. ಅಂದ್ರೆ ಜೂನ್ 4ನೇ ತಾರೀಕು ಆದ್ಮೇಲೆ ಒಂದು ಹೊಸ ದೇಶ ಬರ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ. ಬಹಳ ಜನರಲ್ಲಿ ಆ ಭಾವನೆ ಇದೆ. ಹೇಳಬೇಕು, ಅಂತ ಒಂದು ದೇಶವನ್ನ ಕಟ್ಟಲಿಕ್ಕೆ ಮುಂದುವರಿಸಲಿಕ್ಕೆ ನಮ್ಮ ಯತೀಂದ್ರ ಅಂತ ಯುವಕ, ನಮ್ಮ ವಿಜಯ್ ಕುಮಾರ್ ಅಂತ ಯುವಕ ಬಂತು. ತುಂಬಾ ಒಳ್ಳೆಯ ಭವಿಷ್ಯ ಇರ್ತಕ್ಕಂಥ, ಪ್ರಭಾವಶಾಲಿಯಾದಂಥ, ಜನರ ಜೊತೆ ಚೆನ್ನಾಗಿ ಬೆರೀತಕ್ಕಂಥ ಇಬ್ಬರು ಯುವಕರಿದ್ದಾರೆ. ಒಬ್ಬರು ಯತೀಂದ್ರ ಅವರು, ವಿಜಯ್ ಕುಮಾರ್. ಇವರಿಗೆ MLC ಗೆ ಅವಕಾಶ ಮಾಡಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಗ್ಗೆ ಹೆಚ್ಚು ಗಮನ ಕೊಡಲಿ ಅಂತ ನಾವು ಹಾಗಾಗಿ ಇದು ಒಳ್ಳೆ ಪ್ರಯತ್ನ. ವಿಜಯ್ ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಆಗ್ತದೆ. ಅವರು ಬಹಳ ತಾಳ್ಮೆಯಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಅವಕಾಶಗಳು ಎಷ್ಟೊಂದು ಸಿಗೋದಿಲ್ಲ. ಮತ್ತು ಸೂಕ್ತವಾದ ವ್ಯಕ್ತಿಗೆ ಸಿಗ್ಲಿ, ಅದು ಆರೋಗ್ಯಕರವಾದ ಚಿಂತನೆ ಇರ್ತಕ್ಕಂಥ ಇನ್ನೂ ಒಂದು ತರುಣರಾಗಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಅವರಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸೇರಿದ್ವಿ. ಇದು ಬಹಳ ಒಂದು ಎಷ್ಟು ಪ್ರಗತಿಪರರು ಇಷ್ಟೊಂದು ನಾವು ಪದೇ ಪದೇ ಸೇರ್ಬೇಕು. ಮತ್ತೆ ನಾವು ಖಾಸಗಿಯಾಗಿ ಸಕಲ ಸುದ್ದಿಗಳನ್ನು ಮಾತಾಡೋದು ಅವಕಾಶ ಇರಬೇಕು. ಇಲ್ಲಿ ವಿಜಯ್ ಕುಮಾರ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಕ್ಕಿಲ್ಲ. ನನಗೆ ವಿದ್ಯಾರ್ಥಿಯಾಗಿ ಗೊತ್ತು, ಸಂಶೋಧಕರಾಗಿ ಗೊತ್ತು, ಇರೋ ಹೋರಾಟಗಾರರಾಗಿ ಗೊತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಡೆವಲಪ್ಮೆಂಟ್ ಟಚ್ ಕೊಡ್ತಾ ಇದ್ದಾರೆ ಇವತ್ತು ವಿಜಯ್ ಕುಮಾರ್. ಸೊ ಕಾಂಗ್ರೆಸ್ ಆ ರೀತಿ ಯಾವಾಗ ಜನವಿರೋಧಿಯಾಗಿ ಎಲ್ಲ ಜನಾಂಗಗಳನ್ನ ಜೊತೆಯಲ್ಲಿ ತಗೊಂಡೋಗ್ತಕ್ಕಂಥ ಒಂದು ವ್ಯಾಲ್ಯೂ ಇರೋದ್ರಿಂದ, ವಿಜಯ್ ಕುಮಾರ್ ಕೂಡ ಆ ತತ್ವ ಸಿದ್ಧಾಂತ ನಂಬೋದ್ರಿಂದ ನಾವೆಲ್ಲ ಮೈಸೂರಿನ ಜನ ಯತೀಂದ್ರ ಅವ್ರನ್ನು ನಾವು ಒತ್ತಾಯ ಮಾಡೋಣ, ಅವರು ಆಗ್ಲಿ ಅಂತ ವಿಜಯ್ ಕುಮಾರ್ ಹೇಳೋದು ನನ್ನ